ಬೀತಿಲ್ಲ, ಇದೆಲ್ಲ ಕರ್ಕೊಂಡು ಬಂದಿದ್ಯಾ? ನೀವು ನೋಡ್ತಾ ಇರೋದು ಸರಿಯಾಗಿದೆ ಅತ್ತೆ. ನಾವು ಬ್ರೋಕರ್ ಆಫೀಸಿಗೆ ಬಂದಿದ್ದೀವಿ, ಬನ್ನಿ ಹೋಗೋಣ. ಮಿಥುಲಾ ಮೇಡಮ್ ನಮಸ್ತೆ, ಬನ್ನಿ, ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಕೂತ್ಕೊಳ್ಳಿ ಮೇಡಮ್. ನೇರವಾಗಿ ವಿಷಯಕ್ಕೆ ಬರ್ತೀವಿ. ನನ್ನ ಮೈದ್ನ ವಿರಾಜ್ಗೆ ಹುಡುಗಿನ ನೋಡ್ಬೇಕು ಅನ್ಕೊಂಡಿದ್ದೀವಿ. ಅವನ ಡೀಟೇಲ್ಸ್ನ. ಮೇಡಮ್ ಡೀಟೇಲ್ಸಾ? ಏನು ಹೇಳ್ತಾ ಇದ್ದೀರಾ? ವಿರಾಜ್ ಸರ್ಗೆ ಹುಡುಗಿ ಹುಡ್ತಾ ಇದ್ದೀನಿ ಅಂತ ಗೊತ್ತಾದರೆ ಸಾಕು, ಹುಡುಗಿರು ಕಣ್ಮುಚ್ಕೊಂಡು ಮದುವೆ ಆಗಕ್ಕೆ ರೆಡಿ ಇರ್ತಾರೆ. ಇದೇನು ನೇರವಾಗಿ ಮದುವೆ ಮಾತುಕತೆನೇ ಶುರು ಮಾಡಿದೀವ? ಇದು ಅವನ ಜಾತಕ, ಅವನ ಫೋಟೋ ಬಯೋಡೇಟಾ ನಾನು ನಿಮಗೆ ಇಮೇಲ್ ಮಾಡ್ತೀನಿ. ಸರಿ ಮೇಡಮ್. ನಮ್ಮ ಸ್ಟೇಟಸ್ಗೆ ಸರಿ ಹೊಂದೋ ಹುಡುಗಿರು ನಿಮಗೆ ಗೊತ್ತಾ? ಗೊತ್ತಾ ಅಂತ ಕೇಳ್ತೀರಲ್ಲ, ಎಷ್ಟು ಜನ ಹುಡುಗಿರು ಗೊತ್ತು ಅಂತ ಕೇಳಿ. ಇವ್ರು ನೋಡಿ, ನಮ್ಮ ಏರಿಯಾ MLA ಮಗಳು. ಇವರು ಸಿಲ್ಕ್ ಫ್ಯಾಕ್ಟ್ರಿ ಓನರ್ ಒಬ್ಬಳೇ ಮಗಳು. ಓದಿದ್ದು ಇರೋದು ಎಲ್ಲ ಫಾರಿನ್ನು. ಇನ್ನು ಇವಳು ನಿಮಗೆ ಗೊತ್ತಿದೆ, ಸಿನಿಮಾ ಹೀರೋಯಿನ್ನು. ದತ್ತು ನಿಮ್ಮ ತಮ್ಮ ತಾನೇ? ಯಾಕೆ ಡೌಟಾ? ಮತ್ತೆ ದತ್ತು ಹೇಗೆ ಡ್ಯಾನ್ಸ್ ಮಾಡ್ತಾನೆ ಅಂತ ಗೊತ್ತಿದ್ದು ಆ ರೀನ್ ಹತ್ರ ಯಾಕಣ್ಣ ಬೆಡ್ಸ್ಕಟ್ಟಕ್ಕೆ ಹೋದ್ರಿ? ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ರು, ಮಲ್ಲಿ ಇದ್ದಾಳಲ್ಲ ಅವಳು ನೋಡ್ಕೊತಾಳೆ ಅನ್ನೋ ಧೈರ್ಯಕ್ಕೆ ಸರಿಯಾಗಿ ಸಿಗಾಕೊಂಡ್ರಿ. ಈಗ ನೋಡಿ, ಮಲ್ಲಿ ಅಕ್ಕನೂ ಬಂದಿಲ್ಲ. ಮಲ್ಲಿ ಮಾತು ಕೊಟ್ಮೇಲೆ ಹಾಗೆಲ್ಲ ಬರ್ದೇ ಇರಲ್ಲ. ಇವತ್ತು ಯಾಕೆ ಲೇಟ್ ಮಾಡ್ತಾ ಇದ್ದಾಳೆ? ಕಾಲೇಜ್ ಬೋರ್ಡ್ ಮೆಂಬರ್ಸ್ ಅಲ್ಲಿ ನಮ್ಮ ಫ್ಯಾಮಿಲಿ ಅವ್ರು ಇದ್ದಾರೆ. ಮನ್ಸ್ ಮಾಡಿದ್ರೆ ನಂಗೇನ್ ಗೆಲ್ಲಕ್ ಕಷ್ಟನೇ ಅಲ್ಲ. ಮಲ್ಲಿ ಅಕ್ಕ ಬರ್ದಿರೋದ್ರಿಂದ ರಿಯಾ ಕೈವಾಡ ಇರ್ಬೋದಾ? ಅವಳೇನೋ ಮಾಡ್ತಾಳೆ ನೋಡಿದ್ರೆ, ಈಗಷ್ಟೇ 7ನೇ ಕ್ಲಾಸ್ ಮುಗಿಸಿ ಹೈಸ್ಕೂಲ್ ಸಲ ಚಿಕ್ಕ ಹುಡುಗಿ ಥರ ಇದ್ದಾಳೆ. ಅಯ್ಯೋ, ಅವಳು ಹೈಟ್ ನೋಡಿ ಅಳಿಬೇಡಿ ಅಣ್ಣ. ದತ್ತು ಸುಮ್ಮನೆ ಅವಳನ್ನ ರಿಚ್ ಕೋತಿ ಅಂತ ಕರೆಯಲ್ಲ, ಅವಳು ತುಂಬ ರಿಚ್ ಇದ್ದಾಳೆ. ಅಷ್ಟೊಂದು ರಿಚಾ? ಗೊತ್ತಿದ್ದಿದ್ರೆ 5,000 ಅಲ್ಲ 10,000 ಬಿಟ್ಟು ಕಟ್ತಿದ್ದೆ. ಹೌದು, ಅದೇ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಅಕ್ಕ ಬರ್ದಿರೋ ಹಾಗೆ ರಿಯಾ ಏನಾದರೂ ಪ್ಲಾನ್ ಮಾಡಿದ್ರೆ? ಹಾಗೇನಾದ್ರೂ ಅವಳು ಪ್ಲಾನ್ ಮಾಡಿದ್ದಾಳೆ ಅಂತ ಗೊತ್ತಾಗ್ಲಿ, ಆರ್ಯನ ಅಷ್ಟೇ ಜೊತೆಗೂ ಬಿಡಲ್ಲ. ಅವಳನ್ನ ನಂಬಕ್ಕಾಗಲ್ಲ. ಈ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೂ ಬೇರೆ ಏನಾದರೂ ಟ್ರೈ ಮಾಡ್ತಾಳೆ. ತತ್ತು ವಿರುದ್ಧ ವಿನ್ ಆಗೋಕ್ಕೆ ಏನಾದರೂ ಮಾಡಲೇಬೇಕು ಅಂತ ಸ್ಕೆಚ್ ಹಾಕಿದ್ಲು. ಹೌದಾ? ಹಾಗಾದ್ರೆ ಅವಳು ಗೆಲ್ಲಕ್ಕೆ ನಾವು ಬಿಡಬಾರ್ದು. ಅವನು ಅವ್ರ ಅಕ್ಕನ ಥರ ಸತ್ಯದ ತುಳಿಯೋನು. ಏನೇ ಮಾಡೋದಿದ್ರು ನಾನು ನೀನು ಇಬ್ಬರೇ ಮಾಡಬೇಕು. ಏನು ಮಾಡೋದಣ್ಣ? ಡ್ಯಾನ್ಸ್ ಮಾಡೋಕ್ಕೆ ಸಾಂಗು ಸ್ಟೆಪ್ಸು ಎಷ್ಟು ಮುಖ್ಯನೋ ಬಟ್ಟೆನೂ ಅಷ್ಟೇ ಮುಖ್ಯ ಅಲ್ವಾ? ಬಟ್ಟೆನಾ? ಅಣ್ಣ, ನೀವು ಇಷ್ಟು ಹೇಳಿದ್ರಲ್ಲ, ಮಿಕ್ಕಿದ್ನ ನಾನು ನೋಡ್ಕೋತೀನಿ. ಅಥವಾ ನೀನು ನನ್ನ ತಮ್ಮ, ಇವತ್ತು ನೀನು ಗೆಲ್ಲಬೇಕು ಕಣ.